ವಿಧಾನಸೌಧದ ಶಾಶ್ವತ ವಿದ್ಯುತ್ ದೀಪಾಲಂಕಾರದ ಲೋಕಾರ್ಪಣೆಯ ಸಮಾರಂಭ ಈ ಸಂತೋಷದ ಗಳಿಗೆಯಲ್ಲಿ ಲೋಕಾರ್ಪಣೆ ಮಾಡಲು ಆಗಮಿಸಿರ್ತಕ್ಕಂಥ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರ ಬಂಧು ಎಂದೇ ನಾಮಾಂಕಿತರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಕರ್ನಾಟಕದ ಉಪಮುಖ್ಯಮಂತ್ರಿಗಳು, ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಶೈಲಿಯಲ್ಲಿ ಸೇವೆಗೆ ಅಣಿಗೊಂಡಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಈ ಎಲ್ಲ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡಿದವರು, ಚೇತನ ನೀಡಿದವರು, ಹಾಗೂ ಹಾಗೆ ಮಾಡಿರ್ತಕ್ಕಂಥ ಕರ್ನಾಟಕ ವಿಧಾನಸಭೆಯ ಸನ್ಮಾನ್ಯ ಸಭಾಧ್ಯಕ್ಷರು, ಆತ್ಮೀಯರು ಆದ ಸನ್ಮಾನ್ಯ ಯು.ಟಿ. ಖಾದರ್ ಅವರೇ, ನಮ್ಮ ಕರ್ನಾಟಕದ ಹಿರಿಯ ಸಚಿವರು, ಆತ್ಮೀಯರು ಆದ ಇಂಧನ ಸಚಿವರಾಗಿರ್ತಕ್ಕಂಥ ಕೆ.ಜೆ. ಜಾರ್ಜ್ ರವರೇ, ಮುಖ್ಯಮಂತ್ರಿಗಳ ಸಲಹಾಗಾರರಾಗಿರ್ತಕ್ಕಂಥ ಸನ್ಮಾನ್ಯ ನಸೀರ್ ಹುಸೇನ್ ಸಾಹೇಬ್ರೆ, ಡಾಕ್ಟರ್ ಗೋವಿಂದರಾಜು ಅವರೇ, ಮುಖ್ಯ ಕಾರ್ಯದರ್ಶಿಗಳು, ವಿಶೇಷ ಸೇವೆ ಮೂಲಕ ಜನರ ಪ್ರೀತಿಗೆ ಪಾತ್ರರಾದವರು ಆಗಿರ್ತಕ್ಕಂಥ ಸಹೋದರಿ ಶಾಲಿನಿ ರಜನೀಶ್ ಅವರೇ, ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ನೆರೆದಿರ್ತಕ್ಕಂಥ ಸಹೋದರ ಸಹೋದರಿಯರೇ, ಸುದ್ದಿ ಮಾಧ್ಯಮದ ಸಂಗಾತಿಗಳೇ, ತಮ್ಮೆಲ್ಲರಿಗೆ ರಾಮನವಮಿಯ ಶುಭಾಶಯಗಳು. ನಮ್ಮೆಲ್ಲರಿಗೆ ಕಾಣ್ತಾ ಇರೋದೇ ವಿಧಾನಸೌಧ ಮಾತ್ರ ಅಲ್ಲ, ಸರ್ಕಾರದ ಕೆಲಸ, ದೇವರ ಕೆಲಸ. ದೇವರ ಮನೆಯನ್ನ, ನಮ್ಮ ಕಟ್ಟಡವನ್ನ ಬಣ್ಣ ಹಚ್ಚಿದ್ರೆ ಸಾಲದು, ದೀಪಾಲಂಕಾರ ಮಾಡಿದ್ರೆ ಸಾಲದು. ದೀಪಾಲಂಕಾರ ಮಾಡುವಾಗ ಹಿಂದೆ ಅದಕ್ಕೊಂದು ಅರ್ಥವೂ ಇರಬೇಕು. ಆ ಅರ್ಥ ಮೂಡುವ ಹಾಗೆ ಕಳೆದ 22 ತಿಂಗಳ ಕೆಲಸ ಮಾಡಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇದೇ ವಿಧಾನಸೌಧದ ಮೂಲಕ, ಈ ಪ್ರಜಾಸೌಧದ ಮೂಲಕ, ಈ ಜನಸೌಧದ ಮೂಲಕ ನಮ್ಮ ಕರ್ನಾಟಕದ ಕೋಟಿಗೂ ಹೆಚ್ಚು ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಿ ಕರ್ನಾಟಕದಲ್ಲಿ ಬಡತನವನ್ನು ಬೇರು ಸಹಿತ ಕಿತ್ತು ನಮ್ಮ ಮನೆಗೆ ಬಣ್ಣ ಹಚ್ಚಬಹುದು ಅನ್ನುವ ಆ ಆತ್ಮ ಸಂತೃಪ್ತ, ಆ ನೆಮ್ಮದಿ ನಮಗೆ ಮೂಡಿದಾಗ ನಮ್ಮ ಮನೆಯನ್ನು ಇನ್ನೂ ಸುಂದರಗೊಳಿಸಿಕೊಳ್ಳೋಣ, ನಮ್ಮ ಮನೆಗೆ ದೀಪಾಲಂಕಾರ ಮಾಡೋಣ. ಆ ಒಂದು ಬಡತನ ನಿವಾರಣೆ ಮಾಡಿರ್ತಕ್ಕಂಥ ಆ ದೊಡ್ಡ ಸಾಧನೆಯ ಹಿನ್ನೆಲೆಯೊಳಗೆ ಈ ದೀಪಾಲಂಕಾರ ಇವತ್ತು ಮೂಡಿ ಬರ್ತಾ ಇದೆ. ಹೊರತು ಕೇವಲ ಕೆಲವು ಬಣ್ಣದ ಬೆಳಕನ್ನು ಕಾಣಿಸೋದಕ್ಕೆ ಅಲ್ಲ. ತಾವೆಲ್ಲ ನೋಡಿದ್ರಿ, 1951 ನೆಹರು ಅವರು ಈ ವಿಧಾನಸೌಧದ ಅಡಿಗಲ್ಲನ್ನು ಇಳಿಸುವುದರ ಮೂಲಕ
ಒಂದು ಭವ್ಯವಾಗಿರ್ತಕ್ಕಂಥ ಕಲ್ಪನೆಯನ್ನ ಕೆ.ಸಿ. ರೆಡ್ಡಿ ಅವರ ನಾಯಕತ್ವದಲ್ಲಿದ್ದಂಥ ಸರ್ಕಾರದ ಮೂಲಕ ಕರ್ನಾಟಕದ ಜನತೆಗೆ ನೀಡಲಾಯಿತು. ಜನರ ಆಕಾಂಕ್ಷೆಗಳೇನಿದ್ವು, ಆ ಆಕಾಂಕ್ಷೆಗಳು, ಆ ನಿರೀಕ್ಷೆಗಳಿಗೆ ಈ ಸೌಧದ ಮೂಲಕ ಉತ್ತರ ಸಿಗುತ್ತೆ ಅನ್ನುವ ಆ ಭಾವನೆಗಳು ಇವತ್ತು ನಾವೆಲ್ಲ ಗಮನಿಸ್ತಾ ಇರುವಂಥದ್ದು. ಕೆ.ಸಿ. ರೆಡ್ಡಿ ಅವರ ಕಾಲದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು 1956 ಏಕೀಕರಣದ ಮೂಲಕ ನಮ್ಮ ಕರ್ನಾಟಕ ಏನು ಎದ್ದು ಬಂತು. ಆ ಕರ್ನಾಟಕದ ಈ ವಿಧಾನಸೌಧ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿತು. ಬಂಧುಗಳೇ, ಬಹುಶಃ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಜಗತ್ತಿನಲ್ಲಿ ಒಂದು ಅತ್ಯಂತ ಸರ್ವರಿಗೂ ಮನ ತಲ್ಲಣ ಮಾಡತಕ್ಕಂಥ, ಸರ್ವರಿಗೂ ಸಂತೋಷ ಮೂಡಿಸ್ತಕ್ಕಂಥ ಯಾವುದಾದ್ರೂ ಒಂದು ತಾಣ, ಯಾವುದಾದ್ರೂ ಒಂದು ಕಟ್ಟಡ, ಯಾವುದಾದ್ರೂ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಆ ಒಂದು ಕೃತಿ ಬೆಳೆದು ಬಂದಿದ್ರೆ, ಮೂಡಿ ಬಂದಿದ್ರೆ ಅದು ನಮ್ಮ ವಿಧಾನಸೌಧ. ಕರ್ನಾಟಕ ವಿಧಾನಸೌಧ ಕನ್ನಡಿಗರ ಹೆಮ್ಮೆ. ಇನ್ನೂ ಎಷ್ಟು ಕೆಲಸ ಇದರಲ್ಲಿ ಮಾಡೋದಿದೆ. 1956ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ವಿಧಾನಸೌಧದಲ್ಲಿ ಕೆಲವು ಕಡೆ ಎಲ್ಲ ಗ್ಯಾಪ್ ಇತ್ತು, ಕೆಲವು ಸ್ಥಳಗಳನ್ನ ತೆಗೆಸಿಟ್ಟಿದ್ರು. 70 ವರ್ಷ ಪೂರ್ಣ ಆಯ್ತು. 70 ವರ್ಷದ ನಂತರವೂ ಸಹಿತ ಅವು ಯಾಕದವು, ಅಲ್ಲಿ ಏನ್ ಮಾಡಬೇಕು ಅನ್ನೋದು ಸಹಿತ ನಮಗೆ ಪೂರ್ಣವಾಗಿರ್ತಕ್ಕಂಥ ಕಲ್ಪನೆ ಬಂದಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದೊಳಗೆ ಸನ್ಮಾನ್ಯ ಯು.ಟಿ. ಖಾದರ್ ಅವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇವರೆಲ್ಲರ ಸಲಹೆ, ಸೂಚನೆ, ಚರ್ಚೆ ಹಿನ್ನೆಲೆಯೊಳಗೆ ನಾನು ಅಭಿನಂದಿಸಬೇಕು ನಮ್ಮ ಮುಖ್ಯ ಕಾರ್ಯದರ್ಶಿ. ಇವೇನು ಗ್ಯಾಪ್ಗಳಿವೆ, ಇವೇನು ನಮಗೆ ಸ್ಪೇಸಸ್ ಪ್ರೊವೈಡ್ ಮಾಡಿದ್ದಾರೆ, ಕರ್ನಾಟಕವನ್ನು ಇದರ ಮೂಲಕ ತೋರಿಸಬೇಕು ಅಂತ ಹೇಳಿ ಒಂದು ಕಡೆ ಗೋಲ್ ಗುಮ್ಮಜ್ ಬಂದರೆ, ಒಂದು ಕಡೆ ಪಟ್ಟದಕಲ್ಲು, ಒಂದು ಕಡೆ ಸೋಮನಾಥಪುರ ಬಂದರೆ, ಮತ್ತೊಂದು ಕಡೆ ಬೀದರ್ದ ಕರೇಜು, ಹಂಪಿ, ಏನು ನಮ್ಮ ಕರ್ನಾಟಕದ ಅತ್ಯಂತ ಮಹತ್ವದ್ದು ಅದಾವು. ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಅದಾವು, ಸೈಟ್ಸ್ ಅದಾವು, ಪಾರಂಪರಿಕ ಸ್ಥಳಗಳದಾವು. ಆ ಸ್ಥಳಗಳನ್ನ, ಕೆಲವು ಸ್ಥಳಗಳಲ್ಲಿ ಅವನ್ನ ಆ ಫೋಟೋಗಳನ್ನು ಹಚ್ಚೋದ್ರ ಮೂಲಕ ನಮ್ಮ ವಿಧಾನಸೌಧದ ಮಹತ್ವ ಹಾಗೂ ಆಕರ್ಷಣೆಯನ್ನ ಹೆಚ್ಚು ಮಾಡಲಾಯಿತು ಅನ್ನೋದನ್ನ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ನೆನಪಿಸಿಕೊಳ್ತೀನಿ. ನಾನು ಖಾದರ್ ಅವರಿಗೆ ಅಭಿನಂದಿಸಬೇಕು. ನಿಜ, ಕೆಲವರು ಇಷ್ಟು ಜನರನ್ನು ಬಿಡಬಾರ್ದ್ರಿ ಒಳಗೆ ಅಂತ ಅನ್ನೋರು ಇದ್ದಾರೆ. ಆದರೆ ಕನ್ನಡಿಗರಿಗೆ ಈ ನಮ್ಮ ದೇವಾಲಯದಲ್ಲೇನೆ ಪ್ರವೇಶ ಇಲ್ಲ ಅಂದ್ರೆ ಹೇಗೆ? ಇಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ಪುಸ್ತಕ ಮೇಳ ನಡೀತು. ಆ ಪುಸ್ತಕ ಮೇಳದೊಳಗೆ ಆ ಪುಸ್ತಕ ಆಸಕ್ತರು ಪುಸ್ತಕಗಳನ್ನು ಮಾತ್ರ ನೋಡಲಿಲ್ಲ, ಅವರಿಗೆ ವಿಧಾನಸೌಧವನ್ನ ದರ್ಶನದ ಜೊತೆಗೆ ವಿಧಾನಮಂಡಲದ ಎರಡೂ ಸದನಗಳು ಸಹಿತ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ದೊಡ್ಡ ಕೆಲಸವನ್ನ ಮಾನ್ಯ ಖಾದರ್ ಸಾಹೇಬರು ಮಾಡಿದರು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಆಗಲಿಲ್ಲ. ಅಷ್ಟು ದೊಡ್ಡ ಸಂಖ್ಯೆಯೊಳಗೆ ವಿಧಾನಸೌಧದಲ್ಲಿ ಜನ ಬಂದು ಈ ಕಟ್ಟಡವನ್ನು ನೋಡಿದ್ದು ಇರಲಿಲ್ಲ. ಇತಿಹಾಸ, ಆ ಇತಿಹಾಸಕ್ಕೆ ಒಂದು ಕಡೆ ನಾವು ಹೊಸ ಹೆಜ್ಜೆ ಹಾಕಿದ್ರೆ ಏಪ್ರಿಲ್ 26 ನಂತರ ವಿಶೇಷವಾದ ಈ ಒಂದು ಕಟ್ಟಡವನ್ನು ನೋಡೋದಕ್ಕೆ ಜನರಿಗೆ ಅವಕಾಶ ಮಾಡಿಕೊಡುವಂತ ಚಿಂತನೆ ನಮ್ಮ ಇರುವ ಸಭಾಪತಿಗಳು, ಮಾನ್ಯ ವಿಧಾನ ಪರಿಷತ್ತಿನ ಸಭಾಪತಿಗಳು, ವಿಧಾನಸಭೆಯ ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಅದೊಂದು ಐತಿಹಾಸಿಕ ಹೆಜ್ಜೆ ಆಗ್ತಾ ಇದೆ ಇವತ್ತಿನ ಈ ಸಂದರ್ಭದಲ್ಲಿ.
ಈ ದೀಪಾಲಂಕಾರ ನಾವೇನು ಮಾನ್ಯ ಮುಖ್ಯಮಂತ್ರಿಗಳಿಂದ ಲೋಕಾರ್ಪಣೆ ಮಾಡಿಸ್ತಾ ಇದ್ದೀವಿ. ಈ ಒಂದು ಕಟ್ಟಡ ಇವತ್ತಿಗೂ ಹೊಸ ಕಟ್ಟಡ ಇದ್ದಂಗನ ಐತೆ. ಇವತ್ತಿಗೂ ಇದಕ್ಕಿಂತ ಚಂದ ಐತೆ ಅನ್ನುವಂಥದ್ದು ನಾವು ನೀವು ಹೇಳುವುದು ಅಲ್ಲ, ಅಥವಾ ಅಭಿಪ್ರಾಯ ಪಡೋದು ಅಲ್ಲ ನಾವು. ಯಾಕಂದ್ರೆ ನಾವು ಕನ್ನಡದ ಹೆಮ್ಮೆ ನಮ್ಮದೇ ಆಗಿರ್ತಕ್ಕಂಥ ಜಾಗತಿಕ ಯಾವುದೇ ಪ್ರವಾಸಿಗ ಇರಲಿ ನೋಡಿ, ಕರ್ನಾಟಕ ವಿಧಾನಸಭೆಗಿಂತ ಇಂಥದ್ದೊಂದು ಹೊಸದು ಬಂದಿದೆ, ಅದು ಇದಕ್ಕಿಂತ ಚೆನ್ನಾಗಿದೆ, ಸುಂದರವಾಗಿದೆ, ಅದು ಇನ್ನೂ ಹೆಚ್ಚು ನೆಮ್ಮದಿ ತರ್ತದೆ ಅಂತ ಅನ್ನೋ ಮಾತು ಇವತ್ತು ಯಾರಿಂದಲೂ ಹೊರಬಿದ್ದಿಲ್ಲ. ಅಂದ್ರೆ ಅಷ್ಟು ತನ್ನತನವನ್ನ ಹಿರಿಮೆಯನ್ನ ಉಳಿಸಿಕೊಂಡಿರ್ತಕ್ಕಂಥ ಈ ವಿಧಾನಸೌಧ ಇದು ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಮೆರೆದಿದೆ. ಕಳೆದ 1950ರಿಂದ ಇಲ್ಲಿವರೆಗೆ 5 ವರ್ಷ ನಮ್ಮ ಕನ್ನಡ ನಾಡನ್ನ ಬೆಳೆಸಿದೆ, ಅಭಿವೃದ್ಧಿಪಡಿಸಿದೆ, ವೃದ್ಧಿಪಡಿಸಿದೆ. ಕನ್ನಡಿಗರನ್ನ ಶಾಂತವಾಗಿ ಇರಿಸೋದರಲ್ಲಿ, ಕನ್ನಡಿಗರನ್ನ ಅತ್ಯಂತ ಸೌಹಾರ್ದದಿಂದ ಇರಿಸೋದರಲ್ಲಿ, ಸರ್ವ ಜನಾಂಗದ ತೂಟವನ್ನು ಕನ್ನಡ ನಾಡು ಮಾಡೋದರಲ್ಲಿ ಈ ಒಂದು ಕಟ್ಟಡ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು, ಕೊಡುಗೆಯನ್ನು ಕೊಟ್ಟಿದೆ. ಅದರಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಪ್ರೇರಣೆ ನೀಡಿದೆ. ಅದಕ್ಕೆ ಆ ಒಂದು ನಮ್ಮ 2 ವರ್ಷದ ಪೂರ್ಣಗೊಳಿಸ್ತಕ್ಕಂಥ ಈ ಸಂದರ್ಭದೊಳಗೆ ನಮ್ಮ ರಾಜ್ಯದಲ್ಲಾಗಿರ್ತಕ್ಕಂಥ ಈ ಬಡತನವನ್ನು ಬೇರು ಸಹಿತ ಕಿತ್ತೊಗೆದಿರ್ತಕ್ಕಂಥ ಈ ಒಂದು ನೆಮ್ಮದಿಯ ದಿನದಂದು ಈ ದೀಪಾಲಂಕಾರವನ್ನು ನಾವು ನಮ್ಮ ವಿಧಾನಸೌಧಕ್ಕೆ ಮಾಡ್ತಾ ಇದ್ದೇವೆ. ಅದನ್ನು ಲೋಕಾರ್ಪಣೆ ಮಾಡೋದಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ನಿಮ್ಮೆಲ್ಲರ ಪರವಾಗಿ, ವೈಯಕ್ತಿಕವಾಗಿ, ಆಡಳಿತದ ಪರವಾಗಿ ಹಾಗೂ ಸಭಾಧ್ಯಕ್ಷರ ಪರವಾಗಿ ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ. ಅದೇ ರೀತಿಯಾಗಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮದೇ ಆಗಿರ್ತಕ್ಕಂಥ ಗಟ್ಟಿತನದಿಂದ ಸೇವೆಯನ್ನು ಮಾಡುವುದರಲ್ಲಿ ಹೆಸರು ಮಾಡಿಕೊಂಡವರು, ಅವರನ್ನು ಹೃತ್ಪೂರ್ವಕವಾಗಿ ಮಾಡ್ಕೊಳ್ತೀನಿ. ನಮ್ಮ ಇಂಧನ ಸಚಿವರಿಗೆ ನಮ್ಮದು ವಿನಂತಿ ಇಷ್ಟೇ, ಅವ್ರನ್ನ ಸ್ವಾಗತ ಮಾಡ್ತಾ ಈ ಒಂದು ಇಂಧನ ನಮಗೇನು ಬೇಕು ಆ ಇಂಧನ ಸೋಲಾರ್ ಮೂಲಕ ಸಿಗುವಂಗೆ ಮಾಡಿಬಿಟ್ರೆ ನಮ್ಮ ಖರ್ಚು, ದಿನವಹಿ ಖರ್ಚು ಕಡಿಮೆ ಆಗುತ್ತೆ. ಆ ಸೋಲಾರ್ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವ ಮನವಿಯನ್ನೂ ಸಹಿತ ಮಾಡ್ತಾ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ನಮ್ಮ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಅವರನ್ನ ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದರಾಜ್ ಅವರನ್ನ, ಸನ್ಮಾನ್ಯ ನಸೀರ್ ಹುಸೇನ್ ಸಾಹೇಬರನ್ನ ಹೃತ್ಪೂರ್ವಕವಾಗಿ, ನಜೀರ್ ಅಹಮದ್ ಸಾಹೇಬರನ್ನ ಹೃತ್ಪೂರ್ವಕವಾಗಿ ಬರಮಾಡ್ಕೊಳ್ತೀನಿ. ಅದೇ ರೀತಿ ವೇದಿಕೆ ಮೇಲೆ ಆಶೀರ್ವಾದ್ ಅವರು ಹಾಗೂ ಇದಕ್ಕೆಲ್ಲ ಪ್ರೇರಣಾದಾಯಕರಾಗಿರ್ತಕ್ಕಂಥ ನಮ್ಮ ಸಭಾಧ್ಯಕ್ಷರಾಗಿರ್ತಕ್ಕಂಥ UT ಖಾದರ್ ಸಾಹೇಬರನ್ನ ಹೃತ್ಪೂರ್ವಕವಾಗಿ ಬಂದ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ನಮ್ಮ ಅತೀಕ್ ಸಾಹೇಬರಿಗೆ ವಿಶೇಷ ಪ್ರೀತಿಯಿಂದ ಅವ್ರನ್ನ ಸ್ವಾಗತ ಮಾಡ್ತೀನಿ. ನಮ್ಮೆಲ್ಲ ಗಣ್ಯರನ್ನ ಸ್ವಾಗತ ಮಾಡ್ತಾ ತಮ್ಮೆಲ್ಲರನ್ನು ಸ್ವಾಗತ ಮಾಡಿ ನಮ್ಮ ಈ ಕಾರ್ಯಕ್ರಮವನ್ನು ಲೋಕಾರ್ಪಣೆ ಮಾಡೋದ್ರ ಮೂಲಕ ನಮಗೆ ಇರತಕ್ಕಂಥ ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ತಮ್ಮೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.